ಎಲ್ಲಿಂದ ಬರ್ತಾ ಇದ್ದೀರಿ? ನಾಗರಬಾವಿ ಮನೆ. ಆದರೆ ಮನಸ್ಸು ಕರ್ನಾಟಕದಾದ್ಯಂತ. ಬಹುಶಃ ನಾನು ತುಂಬ ಜನ ಕೇಳ್ತಾರೆ ನಿಮ್ಮೂರು ಯಾವುದು ಅಂತ, ನಿಮ್ಮ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ನಾನು ಹಾಸನ ಜಿಲ್ಲೆ ಅಂತ ಹೇಳಿದ್ರೆ ಅರಸೀಕೆರೆ ನನ್ನ ತಾಲೂಕು, ಮಾಲೇಕಲ್ ತಿರುಪತಿ ನನ್ನ ಊರು ಅಂತ ಹೇಳಿದ್ರೆ ಇನ್ಮೇಲೆ ನೀವು ಹಂಗೆ ಹೇಳೋಕ್ಕಿಲ್ಲ, ಇಡೀ ಕರ್ನಾಟಕ ನಮ್ಮೂರು ಅಂತ ಹೇಳಬೇಕು ನೀವು ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾನು ಒಂದು ಊರು ಹೆಸರು ಹೇಳಬೇಕಾದ್ರೆ ನನ್ನ ಊರೇ ಕರ್ನಾಟಕ ಅಂತ ಹೇಳಬೇಕಾಗಿದೆ. ಯಾಕೆಂದರೆ ಬಹುಶಃ ನನ್ನಷ್ಟು ಕರ್ನಾಟಕವನ್ನು ಸುತ್ತೋರು ಯಾರೂ ಇಲ್ಲ. ಅಂದರೆ 31 ಜಿಲ್ಲೆ, 224 ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲ ತಾಲೂಕುಗಳು ಮತ್ತು ಎಲ್ಲ ತಾಲೂಕಿನ ಹೋಬಳಿ ಮಟ್ಟಕ್ಕೂ ಸಹ ಹೋಗೋದಲ್ಲದೆ ಆ ಹೋಬಳಿಯ ಕಟ್ಟ ಕಡೆಯ ಒಂದಷ್ಟು ಹಳ್ಳಿಲೂ ಹೋಗಿ ಗ್ರಾಮ ಶಾಖೆಗಳನ್ನು ಮಾಡಿದ್ದೀನಿ. ಹಾಗಾಗಿ ಸುಮಾರು 26 ವರ್ಷ ಇಡೀ ಕರ್ನಾಟಕವನ್ನು ನಾನು ಹಗಲು ರಾತ್ರಿಯಿಂದಲೇ ಸುತ್ತಿದ್ದೀನಿ. ಕರ್ನಾಟಕ ಅಂದ ತಕ್ಷಣ ನಮಗೆ 40 ಕಿಲೋಮೀಟರ್ ದೂರ ಹೋದರೆ ಬೆಂಗಳೂರಿಂದ ಅಲ್ಲಿಯ ಭಾಷೆ ದಾಟಿ ಬದಲಾವಣೆ ಆಗುತ್ತೆ, ಅಲ್ಲಿಯ ವೇಷಭೂಷಣಗಳು ಬದಲಾವಣೆ ಕಾಣ್ತವೆ, ಅಲ್ಲಿಯ ಊಟ ಉಪಚಾರಗಳು ಬದಲಾವಣೆ ಕಾಣ್ತವೆ. ಹಾಗೆ ಕರ್ನಾಟಕದ 40 ಕಿಲೋಮೀಟ್ರಿಗೆ ಈ ಥರದ ಬದಲಾವಣೆಗಳನ್ನು ನೋಡ್ಬೋದು. 40 ಕಿಲೋಮೀಟ್ರಿಗೂ ಹೌದು, ಪ್ರತಿ 40 ಕಿಲೋಮೀಟ್ರಲ್ಲಿ ಇಂಥ ಬದಲಾವಣೆಯನ್ನು ಕರ್ನಾಟಕದಲ್ಲಿ ಕಾಣ್ಬೋದು. ಬಹುಶಃ ಈ ದೇಶದ ಯಾವುದೇ ರಾಜ್ಯದಲ್ಲಿ ಇಂಥದ್ದೊಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು. ಹೀಗೆ ಕರ್ನಾಟಕದ ಯಾವುದೇ ಪ್ರದೇಶಗಳಲ್ಲಿ ಹೋದಾಗಲೂ ಸಹ ಈ 40 ಕಿಲೋಮೀಟ್ರ ಒಂದು ಅವಧಿಯಲ್ಲಿ ಒಂದೊಂದು ರೀತಿಯ ಭಾಷೆ, ಬದುಕು, ವೇಷಭೂಷಣಗಳು, ಅಲ್ಲಿಯ ಊಟೋಪಚಾರಗಳು ಇವೆಲ್ಲ ಬದಲಾವಣೆ ಕಾಣುವಂಥ ಭಾರತದೊಳಗಡೆ ಒಂದು ನಾಡು ಇದೆ, ಸ್ಟೇಟ್ ಇದೆ ಅಂದರೆ ಅದು ಕರ್ನಾಟಕ. ಅದಕ್ಕೆ ಪುಟ್ಟಪ್ಪನವ್ರು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಬರೀ ಹೆಸರೇ ಈ ಮಣ್ಣಿಗೆ, ಮಂತ್ರ ಕಣ, ತಾಯಿ ಕಣ, ಶಕ್ತಿ ಕಣ, ಚಲವ ಕೊಲವ ಚಂಡಿ ಕಣ ಅಂತ ಹೇಳಿ. ಹಾಗಾಗಿ ಇಡೀ ಭಾರತದೊಳಗಡೆ ಭಾರತದ ಮುಕಟಮಣಿ ಕರ್ನಾಟಕ ಅಂತ ಕರೀತಾರೆ. ಬಹುಶಃ ವಿನೋದ್ ಭಾವೆಯವರು ಹೇಳುವ ಮಾತು, ನಮ್ಮ ಭಾಷೆ ಮತ್ತು ಅದರ ಲಿಪಿ ವಿಶ್ವದ ಎಲ್ಲ ಲಿಪಿಗಳನ್ನು ಒಂದು ಕಡೆ ಇಟ್ಟು ನೋಡಿ, ಕನ್ನಡವನ್ನು ಮಾತ್ರ ಮತ್ತೊಂದು ಕಡೆ ಇಟ್ಟು ನೋಡಿದಾಗ ಕನ್ನಡದಷ್ಟು ಮುದ್ದಾದ ದುಂಡಾದ ಅಕ್ಷರಮಾಲೆ ಬಹುಶಃ ಲಿಪಿ ಇನ್ಯಾವ ಭಾಷೆಗೂ ಇಲ್ಲ. ಅದಕ್ಕೆ ಕನ್ನಡ ವಿಶ್ವ ಲಿಪಿಗಳ ರಾಣಿ ಅಂತ ಹೇಳಿ ಕನ್ನಡವನ್ನು ಕರೀತಾರೆ. ವಿನೋದ್ ಭಾವೆ ಅವರೇನು ಕರ್ನಾಟಕದವರಲ್ಲ, ಎತ್ತ ತಾಯಿಗೆ ಹೆಗಣ ಮುದ್ದು ನನಗೆ ಹೇಳಿದ್ರು ಬಿಡು ಅಂತ ಹೇಳೋಕ್ಕೆ ಅವರೇನು ಕರ್ನಾಟಕದವರಲ್ಲ, ಅವರು ಮೂಲತಃ ಮಹಾರಾಷ್ಟ್ರ. ಅವರು ಕನ್ನಡದ ಲಿಪಿಯನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ. ಅಂಥ ಕರ್ನಾಟಕ, ಸಮೃದ್ಧವಾದ ಕರ್ನಾಟಕ, ಭಾರತದ ಭೂಪಟದಲ್ಲಿ ಎಲ್ಲ ಸಂಪದ್ಭರಿತವಾದಂಥ ಒಂದು ನಾಡಿದೆ, ಒಂದು ರಾಜ್ಯ ಇದೆ ಅಂದರೆ ಅದು ಕರ್ನಾಟಕ. ಇಲ್ಲಿಯ ಪ್ರಕೃತಿ ಸಂಪತ್ತು, ನಿಸರ್ಗ ಸಂಪತ್ತು, ಖನಿಜ ಸಂಪತ್ತು, ಸಾಹಿತ್ಯ ಸಂಪತ್ತು, ಜಲ ಸಂಪತ್ತು, ಎಲ್ಲ ಸಂಪದ್ಭರಿತವಾದಂಥ ಮತ್ತು ಸಹೃದಯಿಗಳ ಸಂಪತ್ತು. ಹೌದು, ಹೃದಯವಂತಿಕೆ ಜನ ಎಲ್ಲಾದರೂ ಸಿಗ್ತಾರೆ ಅಂದರೆ ಬೇಕಾದ್ರೆ ನಮಗಿಲ್ಲದೆ ಹೋದರೂ ಚಿಂತೆ ಇಲ್ಲ, ಇನ್ನೊಬ್ರಿಗೆ ಕೊಟ್ಟು ಖುಷಿ ಪಡುವಂಥ ಜನ ಎಲ್ಲಾದರೂ ಭಾರತದೊಳಗೆ ಸಿಗ್ತಾರೆ ಅಂದರೆ ಅದು ಕನ್ನಡಿಗರು. ಹಾಗಾಗಿ ಅಂಥ ಕರ್ನಾಟಕವನ್ನು ಸಮೃದ್ಧವಾಗಿ ಇಟ್ಕೋಬೇಕು, ಕಟ್ಕೋಬೇಕು, ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ 1999ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ತಂಥದ್ದು. ಇದು ಯಾಕೆ ಹುಟ್ಕೋತು ಅನ್ನೋದು ಕುತೂಹಲ. ಯಾಕೆಂದರೆ ನಾವೆಲ್ಲ ಭಾಳ ಚಿಕ್ಕವರು ಅವಾಗ, ವಯಸ್ಸಿಗೆ ಬುದ್ಧಿ ಬಂದ ತಕ್ಷಣ ಗೊತ್ತಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೂ ಕೆಲವುದು ರೆಫರೆನ್ಸಸ್ ಇರುತ್ತಲ್ಲ ಸರ್, ಅಲ್ಲೆಲ್ಲೋ ಗಲಾಟೆ ಆಯಿತು ಅಥವಾ ಕನ್ನಡ ರಕ್ಷಣೆ, ಕರ್ನಾಟಕ ರಕ್ಷಣೆ ಅಂತ
ಸುದ್ದಿ ಮಾಡೋದು, ಬಟ್ ಇದು ಹುಟ್ಕೊಂಡಿದ್ದೇನಕ್ಕೆ? ನಾನು 9ನೇ ಕ್ಲಾಸ್ ಮುಗಿದಿತ್ತಷ್ಟೇ. ನಮ್ಮ ಊರು ಅರಸೀಕೆರೆಯಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮಾಲೇಕಲ್ ತಿರುಪತಿ ಅಂತ ಒಂದು ಪುಣ್ಯಕ್ಷೇತ್ರ. ಹೌದು. ಬಹುಶಃ ದೊಡ್ಡ ತಿರುಪತಿ, ಆಂಧ್ರದ ದೊಡ್ಡ ತಿರುಪತಿ ಏನಿದೆ ಅದೇ ಮಾದರಿಯಲ್ಲಿ ಇರುವಂಥ ನಮ್ಮ ಊರು. ನಾವು ಅಲ್ಲಿಂದ ಸ್ಕೂಲಿಗೆ ಬರಬೇಕು ಅಂದರೆ 1.5 ಕಿಲೋಮೀಟ್ರ್ ಅರಸೀಕೆರೆ ಸಿಟಿಗೆ ಬರಬೇಕು. ಸರಿ. ಬರುವಾಗ ನಾವು ಹೈಸ್ಕೂಲ್ನಲ್ಲಿ ಓದುವಂಥ ಸಂದರ್ಭದಲ್ಲಿ ಅರಸೀಕೆರೆ ಒಳಗಡೆ ಈ ಗಣೇಶನ ಉತ್ಸವ, ಗಣೇಶನ ಕಾರ್ಯಕ್ರಮವನ್ನು ಸುಮಾರು 3 ತಿಂಗಳ ಕಾಲ ನಡೆಯುತ್ತೆ. ಕರ್ನಾಟಕದಲ್ಲಿ ಆ ಥರ ಗಣೇಶನ ಉತ್ಸವ ಎಲ್ಲೂ ನಡೆಯೋದಿಲ್ಲ. ವಾವ್. ಅದ್ಭುತವಾದಂಥ ಗಣೇಶ ಕಾರ್ಯಕ್ರಮ 3 ತಿಂಗಳ ಕಾಲ ನಡೆಯುತ್ತೆ. ಪ್ರತಿದಿನ ಆರ್ಕೆಸ್ಟ್ರುಗಳು ಅಲ್ಲಿ ನಡೆಯವು. ಕರ್ನಾಟಕದ ಎಷ್ಟು ಆರ್ಕೆಸ್ಟ್ರುಗಳು ಇರ್ತಾವೋ ಅಷ್ಟು ಆರ್ಕೆಸ್ಟ್ರುಗಳು ಅಲ್ಲಿ ನಡೆಯೋದು. ನಾವು ಸ್ಕೂಲ್ ಮುಗಿಸ್ಕೊಂಡು ಬರುವಾಗ ಅರಸೀಕೆರೆ ಒಳಗಡೆ ಒಂದು ದೊಡ್ಡ ಬೀದಿ ಇದೆ. ಅಲ್ಲಿ ಈ ರೈಲ್ವೆಯ ಕಾಮಗಾರಿಗಾಗಿ ಬಂದಂಥ ತಮಿಳರು, ಬಹುತೇಕ ತಮಿಳರು ಇರುವಂಥ ಅದೊಂದು ಬಡಾವಣೆ. ಅವರು ಅಲ್ಲಿ ಆರ್ಕೆಸ್ಟ್ರಾ ಮಾಡುವಾಗ ಬಂದು ಗಲಾಟೆ ಮಾಡೋರು, ತಮಿಳ್ ಹಾಡನ್ನ ಹಾಡಿ ಅಂತ. ನಾವು ಶಾಲೆಯಿಂದ ಒಂದು 20-30 ಜನ ಹುಡುಗರು ಬರ್ತಾಯಿದ್ದು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಇವ್ರು ಯಾಕೆ ಇಲ್ಲಿ ತಮಿಳ್ ಹಾಡ್ತಾರೆ, ತಮಿಳಿನ ಅಗತ್ಯ ಏನಿದೆ? ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಅಪ್ಪಟ್ಟ ಕನ್ನಡಿಗರಿರುವಂಥ ತಾಲೂಕಿನಲ್ಲಿ ಇಲ್ಲಿ ತಮಿಳು ಯಾಕೆ ಆಡಬೇಕು ಅಂತ ಹೇಳಿ ಒಂದಿನ ಭಾರಿ ದೊಡ್ಡ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದಾಗ ಆಗ ನಮ್ಮನ್ನು ಅರಸೀಕೆರೆ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಾದೇವನವರು ನನ್ನ ಕರ್ಕೊಂಡೋಗಿ ಲಾಕಪ್ಪಲ್ಲಿ ಸಿಕ್ಕಾಬಟ್ಟೆ ಹೊಡೆದು 2 ದಿವಸ ಲಾಕಪ್ಪಲ್ಲಿ ಇಟ್ಟಿದ್ದರು. ನಮ್ಮ ತಂದೆ ಭಾರಿ ಶಿಸ್ತಿನ ಮನುಷ್ಯ. ಅವ್ರಿಗೆ ಇದೆಲ್ಲ ಅಗತ್ಯವೂ ಇಲ್ಲ, ಬೇಕಾಗಿಯೂ ಇಲ್ಲ. ನೀವು ಓದಕ್ಕೆ ಹೋಗ್ತೀಯಾ, ಓದಬೇಕು, ಮನೆಗೆ ಬರಬೇಕು, ಇಲ್ಲ ತೋಟದ ಹೊಲದ ಕೆಲಸ ಮಾಡಬೇಕು ಅಷ್ಟೇ, ಬೇರೆ ಉಸ್ತುವಾರಿ ಬೇಡ. ನಮ್ಮ ಅಜ್ಜ ಯಾವಾಗಲೂ ಹೇಳೋರು, ನಮ್ಮ ತಾತ ಜವರೇಗೌಡರು ಅಂಥೇಳಿ ಅವರೊಂದು ಮಾತು ಹೇಳೋರು, ಮಗನೇ ನೀನು ಊರು ದನ ಕಾಯ್ದು ದೊಡ್ಡ ಬೋರ ಅನ್ಸ್ಕೋಬೇಡ, ಚೆನ್ನಾಗಿ ಮನೆ ದನ ಕಾಯೋದು ಕಲಿ ಅಂತ ಹೇಳೋರು. ನಮ್ಮಪ್ಪ ಅದನ್ನೇ ಹೇಳೋರು, ಊರು ಉಸ್ತುವಾರಿ ಬೇಕಾಗಿಲ್ಲ, ನೀನು ಮನೆಯಲ್ಲಿ ಮಗನಾಗಿದ್ದರೆ ಸಾಕು ಅಂಥೇಳಿ. ಆದರೆ ಅವತ್ತು ಯಾವಾಗ ಪೊಲೀಸ್ ಸ್ಟೇಷನಲ್ಲಿ 2 ದಿವಸ ಇದ್ದೆ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಾಯಿತು. ಅಲ್ಲಿ ಪೊಲೀಸ್ನವ್ರು ಹೊಡೆದಿದ್ರು. ಮನೆಗೆ ಬಂದಾಗ ನಮ್ಮ ತಾಯಿಯ ತಮ್ಮ ಸೋದರ ಮಾವ ನನಗೆ ಒಂದು ಒಳಕೆ ಸೌದಿ ತೊಗೊಂಡು ಎತ್ತಿ ಹೊಡೆದ್ರು ತಲೆಗೆ. ಯಾಕೆಂದರೆ ನಮ್ಮ ವಂಶದಲ್ಲಿ ಯಾರೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಏನು ಅಂದರೆ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೋಗ್ಬಿಟ್ರೆ ಅದರಂಥ ಅಪರಾಧ ಮತ್ತೊಂದಿಲ್ಲ ಅನ್ನೋ ರೀತಿಯಲ್ಲಿ. ಸ್ಟೇಷನ್ ಮೆಟ್ಲು ಹತ್ಬಿಟ್ರೆ ಅಂದರೆ ಏನೋ ಅಂತ. ಹಾಗೆ ನಮ್ಮ ತಂದೆ ನನ್ನ ಸಿಕ್ಕಾಪಟ್ಟೆ ಹೊಡೆದ್ರು ಅವತ್ತು. ಆಗ ರಕ್ತ ಸೋರ್ತಾ ಇದೆ. ರಕ್ತ ಸೋರ್ತಿದ್ರೆ ನನ್ನ ತಾಯಿ ಮಾತ್ರ ತುಂಬ ಅದನ್ನು ನೋಡೋಕ್ಕಾಗ್ದಲೇ ಕಿರಿಚಾಡ್ತಾರೆ, ಕೂಗಾಡ್ತಾರೆ. ಆಗ ನಮ್ಮಲ್ಲೆಲ್ಲ ಯಾವುದೇ ಆಸ್ಪತ್ರೆ ಮೆಡಿಷನ್ನು ಮತ್ತೊಂದು ಭಾರಿ ಕಷ್ಟ. ಕಾಪಿ ಪುಡಿ ತಗೊಂಡು ಅರಿಶಿನ ಕಾಪಿ ಪುಡಿ ಮಿಕ್ಸ್ ಮಾಡಿ ನನ್ನ ತಲೆಗೆ ಕಟ್ಟಿ ಹಳೆ ಸೀರೆಯನ್ನು ಹರಿದ್ಬಿಟ್ಟು ಕಟ್ಟಿರ್ತಾರೆ ತಲೆಗೆ. ಕಟ್ಟಿ ಎಷ್ಟೇ ಬಲವಂತ ಮಾಡಿದ್ರು ಊಟ ಮಾಡೋದಿಲ್ಲ. ಅವತ್ತು ಮಲಗ್ತೀನಿ. ರಾತ್ರಿ 2 ಗಂಟೆಗೆ ನನಗೆ ಈ ಜಾಗದಲ್ಲಿ ಇರಬಾರ್ದು ಅಂತ ಅನಿಸುತ್ತೆ. ಕನ್ನಡ ಅಂತ ಕೇಳಿದ್ದಕ್ಕೆ ಅಲ್ಲಿ ಹೊಡೆದ್ರು ಪೊಲೀಸ್ ಸ್ಟೇಷನಲ್ಲಿ. ಮನೆಯಲ್ಲಿ ಬಂದು ಇವರು ಹೊಡೆದ್ರಲ್ಲ ಅಂತ ಹೇಳಿ ಇಂಥ ಜಾಗದಲ್ಲಿ ನಾನು ಇರಬಾರ್ದು ಅಂತ ಹೇಳಿ ಮನೆಯಿಂದ ಹೊರಡ್ತೀನಿ ರಾತ್ರಿ 2 ಗಂಟೆ. ಅರಸೀಕೆರೆಯಿಂದ ಬಾಂಬೆಗೆ ತೆಂಗಿನಕಾಯಿ ಲಾರಿ ಹೋಗುತ್ತೆ. ಆ ಲಾರಿ ಹತ್ತಿ ಬಾಂಬೆಗೆ ಹೊರಟೋದೆ. ಓಹೋ.